ಅರುಣ ಏನು ಬರ್ತಾನೆ, ಸೂರ್ಯ ಬರೋದಕ್ಕೆ ಮುಂದೆ ಅವನು ಸೂರ್ಯನ ಸಾರಥಿಯಾಗಿರುವುದರಿಂದ ಮೊದಲು ಅವನು ಬರ್ತಾನೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಧ್ಯಾನ ತಪಸ್ಸು ಯಾವುದೇ ಆದರೂ ಕೂಡ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ ಅಂತ ಹೇಳಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅರುಣನ ಉಪಾಸನೆಯನ್ನು ಮಾಡಿದಂತೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಶಕ್ತಿಯನ್ನು ಕೂಡ ನಾವು ಗ್ರಹಿಸಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದ ಉಲ್ಲೇಖ. ಇನ್ನೊಂದು ಅರುಣನ ಸಹೋದರ ಗರುಡ, ಅವನು ಕೂಡ ಅತಿ ಶಕ್ತಿಶಾಲಿ. ಹಾಗೆ ಈ ಪುರಾಣದ ಕಥೆಗಳನ್ನೆಲ್ಲ ನಾವು ನೋಡಿದಾಗ ಅವನು ಸ್ವತಃ ಮಹಾವಿಷ್ಣುವಿನ ವಾಹನವೇ ಆಗಿ ತಪಸ್ಸನ್ನು ಆಚರಿಸಿ ಮಹಾವಿಷ್ಣುವಿನ ವಾಹನ ಆಗ್ತಾನೆ. ಅವನು ಅರುಣನ ಸೂರ್ಯನ ಸಾರಥಿ ಆಗ್ತಾನೆ. ಸರ್ಪಗಳು ಮತ್ತು ಗರುಡನಿಗೆ ದ್ವೇಷ ಅನ್ನತಕ್ಕಂಥ ಈ ಅಮೃತ ಕಲಶದಿಂದ ಬಂದಿರತಕ್ಕಂಥದ್ದು ಇದೆಲ್ಲ ಪುರಾಣದ ಕಥೆಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಅನೂರ ಕಾಂತಿಯುಕ್ತವಾದಂತಹ ಅರುಣ ಏನಿದ್ದಾನೆ ಅವನು ಆ ಸಮಯಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬುವುದರಿಂದ ಆ ಸಮಯದಲ್ಲಿ ನಾವು ಏಳಬೇಕು. ಆ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು, ಧಾರ್ಮಿಕವಾದಂತಹ ಕೆಲಸಗಳನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಸಿಕ್ಕಿ ಆ ಮೂಲಕ ಮಾನವ ಜನ್ಮ ಸಾರ್ಥಕ ಆಗುತ್ತೆ ಅನ್ನತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯಲ್ಲಿ ಹೇಳಿದ್ದಾರೆ. ಆದರೆ ಈ ಕಾಲದಲ್ಲಿ ಎಲ್ಲರೂ ಕೂಡ ಈ ರಾತ್ರಿ ಮಲಗತಕ್ಕಂಥದ್ದೇ ಲೇಟು. ಯಾಕೆಂದರೆ ಈ ಆಧುನಿಕವಾದಂತಹ ಯುಗದಲ್ಲಿ ಈ ಟಿ ವಿ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಅಥವಾ ಯಾವುದೇ ರಾತ್ರಿ ನೈಟ್ ಲೈಫ್ ಅಂತೇಳಿ ಹೇಳ್ತಾರಲ್ಲ, ಈ ಕಾರಣದಿಂದ ರಾತ್ರಿ ಮಲಗತಕ್ಕಂಥದ್ದು ಲೇಟು. ಬೆಳಿಗ್ಗೆ ಹೇಳೋದೇ ಇಲ್ಲ, ಮಧ್ಯಾಹ್ನದಲ್ಲಿ ಹೇಳ್ತಕ್ಕಂಥವರೇ ಜಾಸ್ತಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ರಾತ್ರಿ ಸೂರ್ಯೋದಯ ಆದ ನಂತರದಲ್ಲಿ ಆದಷ್ಟು ಬೇಗ ಮಲಗತಕ್ಕಂಥದ್ದು, ಸೂರ್ಯಾಸ್ತ ಆದ ನಂತರದಲ್ಲಿ ಆದಷ್ಟು ಬೇಗ ಮಲಗಬೇಕು. ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಹೇಳ್ತಕ್ಕಂಥದ್ದು ನಮ್ಮ ಹೈಂದವೀಯ ಸಂಸ್ಕೃತಿ. ಕೇವಲ ಹೈಂದವೀಯ ಸಂಸ್ಕೃತಿ ಅಂದರೆ ಹಿಂದೂಗಳಿಗೆ, ಭಾರತದಲ್ಲಿರೋದವರಿಗೆ ಮಾತ್ರ ಅಂಥೇಳಿ ಅರ್ಥ ಅಲ್ಲ. ನಮ್ಮ ಧರ್ಮ ಸನಾತನ ಧರ್ಮ ಅಂದರೆ ಮಾನವ ಧರ್ಮ ಅಂಥೇಳಿ ಅರ್ಥ. ಯಾವುದೊಂದು ಹಿಂದೂ ಧರ್ಮ ಜಾತಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ, ಮಾನವರ ಎಲ್ಲರ ಕಲ್ಯಾಣಕ್ಕೆ ಋಷಿಗಳು ಹೇಳಿರ್ತಕ್ಕಂಥದ್ದು. ಹಾಗೆ ನಾವು ನೈಟ್ ಲೈಫ್ ಏನಿದೆ ಅದನ್ನು ಪಾಲಿಸದೆ ರಾತ್ರಿ ಬೇಗ ಮಲಗತಕ್ಕಂಥದ್ದು, ಈ ಮಾಧ್ಯಮಗಳಿಗೆ ನಾವು ಆಕರ್ಷಿತರಾಗಿ ಆ ಮೂಲಕ ಕೆಲವೊಂದು ಈ ಪಾರ್ಟಿಗಳಿರ್ಬೋದು, ಈ ಮೊಬೈಲನ್ನು ನೋಡ್ತಕ್ಕಂಥದ್ದು. ಚಿಕ್ಕ ಮಕ್ಕಳು ಕೂಡ ಈ ಕಾಲದಲ್ಲಿ ರಾತ್ರಿ ಎಷ್ಟೋ ಹೊತ್ತು ಹಾಗೆ ಇರ್ತಾರೆ. ಕೆಲವರಿಗೆ ರಾತ್ರಿ ಓದ್ತಕ್ಕಂಥದ್ದೇ ಅಭ್ಯಾಸ ಆಗೋಗಿಬಿಡುತ್ತೆ, ಹಗಲಿನಲ್ಲಿ ಓದೋದೇ ಇಲ್ಲ. ಅಂತಹ ಸಂಸ್ಕೃತಿ ಬೆಳೆದು ಬಿಟ್ಟಿದೆ. ಹಾಗೆ ಮಾಡಬಾರ್ದು. ನಮ್ಮ ಪೋಷಕರು ತಮ್ಮ ಮಕ್ಕಳಿಗೆ ರಾತ್ರಿ ಬೇಗ ಮಲಗತಕ್ಕಂಥದ್ದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಹೇಳತಕ್ಕಂತಹ ಅಭ್ಯಾಸವನ್ನು, ಆ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥದ್ದು ಮುಂದಿನ ಒಂದು ತಲೆಮಾರಿಗೆ ತುಂಬ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ಈ ನೈಟ್ ಲೈಫ್ಗೆ ಏನಾದರೂ ಮಕ್ಕಳೆಲ್ಲರೂ ಕೂಡ ಅದರಲ್ಲಿ ಹೊಂದಾಣಿಕೆ, ಅದರಲ್ಲೇ ಏನಾದರೂ ಜೀವನ ಮಾಡತಕ್ಕಂಥ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಅನ್ನತಕ್ಕಂಥ ಈಗಾಗಲೇ ಬಂದಿದೆ, ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಧರ್ಮ ಸಂಸ್ಕೃತಿ ಅನ್ನತಕ್ಕಂಥದ್ದು ಎಲ್ಲವೂ ಕ್ಷೀಣಿಸಿ ಹೋಗಿಬಿಡುತ್ತೆ.